ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರೋಂಥ ಚಾಪ್ಟರ್ಸ್. ಪ್ರತಿ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಅದು ಬೇಸ್ಡ್ ಆನ್ ದಿ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರು. ಆಲ್ರೆಡಿ ಫಸ್ಟ್ ಚಾಪ್ಟರ್ ರಿಲೇಷನ್ ಇನ್ ಫಂಕ್ಷನ್ ಕಂಪ್ಲೀಟ್ ಆಗಿದೆ. ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಅದರಲ್ಲಿ ಕೂಡ ಎಷ್ಟು ಮಾರ್ಕ್ಸ್ ಟೋಟಲ್ ಎಷ್ಟು ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಥರ್ಡ್ ಚಾಪ್ಟರ್ ಮ್ಯಾಟ್ರೈಸಿಸಲ್ಲಿ ಅದರಲ್ಲಿ ಕೂಡ ಎಷ್ಟು ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಮತ್ತು ಡಿಟರ್ಮಿನೆಂಟ್ ಫೋರ್ತ್ ಚಾಪ್ಟರ್. ಅದರಲ್ಲಿ ಕೂಡ ಟೋಟಲ್ ನಂಬರ್ ಆಫ್ ಮಾರ್ಕ್ಸು ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಅದೇ ಥರ ಫಿಫ್ತ್ ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ. ಅದರಲ್ಲಿ ಕೂಡ ಟೋಟಲ್ ಮಾರ್ಕ್ಸು ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಇವಾಗ ಸಿಕ್ಸ್ತ್ ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ನೋಡಿ, ಇದರಲ್ಲಿ ಕೂಡ ಎಷ್ಟು ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಇದರಲ್ಲಿ 1 ಮಾರ್ಕ್ ಕ್ವಶನ್ MCQ ಯಾವ ಥರ ಕೇಳ್ತಾನೆ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಸಮ್ಟೈಮ್ಸ್ ಬರುತ್ತೆ, ಸಮ್ಟೈಮ್ಸ್ ಬರೋದಿಲ್ಲ ಕ್ವಶನ್ಸು. ಅದನ್ನು ಕೂಡ ಗೊತ್ತಿರಬೇಕು ಯಾವ ಥರ ಕೇಳ್ತಾನೆ ಅಂತ. ಇವಾಗ ಅದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ವೆನ್ ಒನ್ ಡೋರ್ ಆಫ್ ಹ್ಯಾಪಿನೆಸ್ ಕ್ಲೋಸಸ್ ಅನದರ್ ಓಪನ್ಸ್, ಬಟ್ ಆಫನ್ ವಿ ಲುಕ್ ಸೋ ಲಾಂಗ್ ಆಟ್ ದ ಕ್ಲೋಸ್ಡ್ ಡೋರ್ ದಟ್ ವಿ ಡು ನಾಟ್ ಸಿ ದ ಒನ್ ದಟ್ ಹ್ಯಾಸ್ ಬೀನ್ ಓಪನ್ ಫಾರ್ ಅಸ್ ಅಂತ. ನೋಡಿ, ಏನಂದರೆ ಸಂತೋಷದ ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ತೆರೆದುಕೊಳ್ಳುತ್ತದೆ. ಆದರೆ ಆಗಾಗ್ಗೆ ನಾವು ಮುಚ್ಚಿದ ಬಾಗಿಲನ್ನು ನೋಡುತ್ತೇವೆ, ನಮಗಾಗಿ ತೆರೆದಿರುವುದನ್ನು ನಾವು ನೋಡುವುದಿಲ್ಲ ಅಂತ. ಅಂದರೆ ನೋಡಿ, ಇವಾಗ ಕಷ್ಟ ಬರುತ್ತೆ, ಒಂದು ಕಷ್ಟ ಬಂದಿದೆ ಅಂತ ಅದನ್ನೇ ತಲೆ ಕೆಡಿಸ್ಕೋದಕ್ಕಿಂತನೂ ಅದಕ್ಕೊಂದು ಸೊಲ್ಯೂಷನ್ ಇರುತ್ತೆ ಅಥವಾ ಬೇರೆ ದಾರಿ ಇರುತ್ತೆ, ಅದನ್ನು ನಾವು ನೋಡೋದೇ ಇಲ್ಲ. ಕಷ್ಟ ಬಂತಪ್ಪ ಅಂತ ಅದರಲ್ಲೇ ಚಿಂತೆಯಲ್ಲೇ ಕೊರಗೋದಕ್ಕಿಂತನೂ ಅದು ಬಿಟ್ಬಿಟ್ಟು ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಅದು ಸೊಲ್ಯೂಷನ್ನು ಸಿಗುತ್ತೆ. ಮತ್ತು ಅದಕ್ಕೆ ಒಂದು ದಾರಿ ಇಲ್ಲ ಅಂದರೆ ಇನ್ನೊಂದು ದಾರಿ ಇರುತ್ತೆ, ನಾವು ಹುಡುಕ್ಬೇಕಷ್ಟೇ ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ನೋಡಿ, ಚಾಪ್ಟರ್ ಏನಿದೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ, 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್ 3 ಕ್ವಶನ್ಸ್ ನೋಡಿ. ಅಂದರೆ MCQ ಅಲ್ಲಿ 2 ಕ್ವಶನ್ಸ್ ಬರುತ್ತೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 1 ಕ್ವಶನ್ ಬರುತ್ತೆ. ಅದೇ ಥರ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ. ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ. ಟೋಟಲ್ 8 ಮಾರ್ಕ್ಸ್ ಕ್ವಶನ್. ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ಥರ ಕೇಳ್ತಾನೆ ನೋಡೋಣ. ನೋಡಿ, ಫಸ್ಟ್ ಒನ್ ಇದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್. ಫಸ್ಟ್ ಒನ್, ಇಫ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ AX ಪ್ಲಸ್ 1 ಈಸ್ ಇನ್ಕ್ರೀಸಿಂಗ್ ಆನ್ ಕ್ಲೋಸ್ ಇಂಟರ್ವಲ್ 1, 2, then the value of a is greater than dash ಅಂತ ಇದೆ. ನೋಡಿ, ಫಸ್ಟು ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್, ಏನು ಫೈಂಡ್ ಮಾಡಬೇಕು, ವ್ಯಾಲ್ಯೂ ಆಫ್ ಎ ಏನು ಬರುತ್ತೆ, ಯಾವ ವ್ಯಾಲ್ಯೂಕ್ಕಿಂತ ಗ್ರೇಟರ್ ವ್ಯಾಲ್ಯೂ ಬರುತ್ತೆ ಅಂತ ಫೈಂಡ್ ಮಾಡಬೇಕು. ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ AX ಪ್ಲಸ್ 1 ಅಂತ ಇದೆ. ನೋಡಿ, ಫಸ್ಟ್ ಏನು ಮಾಡ್ತೀವಿ ನಾವು, ಎಫ್ ಡ್ಯಾಶ್ ಫೈಂಡಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ A ಅಂತ. ಇಲ್ಲೇನು ಕೊಟ್ಟಿದ್ದಾನೆ, ಇನ್ಕ್ರೀಸಿಂಗ್ ಕೊಟ್ಟಿದ್ದಾನೆ ನೋಡಿ. ಏನಾಗಿರುತ್ತೆ ಇದು, ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇಲ್ಲೇನು ಓಕೆ, ಇನ್ಕ್ರೀಸಿಂಗ್ ಅಲ್ಲ, ಇನ್ಕ್ರೀಸಿಂಗ್, ಬರೀ ಇನ್ಕ್ರೀಸಿಂಗ್ ಕೊಟ್ಟಿದ್ದಾನೆ. ಓಕೆ, ಇನ್ಕ್ರೀಸಿಂಗ್ ಕ್ಲೋಸ್ ಇಂಟರ್ವಲ್ 1, 2 ಅಂತ. ಇನ್ಕ್ರೀಸಿಂಗ್ ಆದಾಗ ಏನಾಗುತ್ತೆ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿರುತ್ತೆ ಫಂಕ್ಷನ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂದಿದೆ ನಮಗೆ ಇಲ್ಲಿ, 2x ಪ್ಲಸ್ A ಗ್ರೇಟರ್ ದೆನ್ 0. ಇವಾಗ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, ಒಂದು ಎಕ್ಸ್ ಈಸ್ ಈಕ್ವಲ್ ಟು 1 ಇದೆ, ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಪುಟ್ಟಿಂಗ್. ಆವಾಗ ಎ ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ. ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು
1 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 2. ಸೊ ಇವಾಗ ಏನು ಬರುತ್ತೆ, 2 ಇಂಟು 1 ಪ್ಲಸ್ ಎ ಗ್ರೇಟರ್ ದೆನ್ 0. ಸೊ ನೋಡಿ, ಇನ್ನು ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡಾಗ 2 ಇಂಟು 2 ಪ್ಲಸ್ ಎ ಗ್ರೇಟರ್ ದೆನ್ 0. ಸೊ 2 ಇಂಟು 1 2. ಸೊ ಪ್ಲಸ್ ಎನ ಈ ಕಡೆ ತೊಗೊಂಡ್ರೆ ಮೈನಸ್ ಎ. ಅದೇ ಥರ 2 2 ಝ 4, 4 ಗ್ರೇಟರ್ ದೆನ್ ಪ್ಲಸ್ ಎ ಈ ಕಡೆ ತೊಗೊಂಡ್ರೆ ಮೈನಸ್ ಎ. ಸೊ ನೋಡಿ ಏನಾಗುತ್ತೆ ವ್ಯಾಲ್ಯೂ ಇವಾಗ, 2 ಈಸ್ ಗ್ರೇಟರ್ ದೆನ್ ಮೈನಸ್ ಎ ಮತ್ತು 4 ಈಸ್ ಗ್ರೇಟರ್ ದೆನ್ -4. ನೋಡಿ ಸೈನ್ ನಮಗೆ ಪಾಸಿಟಿವ್ ಎ ಬೇಕಲ್ಲ, ಸೊ ಏನಾಗುತ್ತೆ, ಎಯನ್ನು ಇಲ್ಲಿ ಇಟ್ಬಿಟ್ಟು ನೆಗೆಟಿವ್ ಈ ಕಡೆ ತಗೊಂಡಾಗ -2. ಸೊ -2 ಈಸ್ ಗ್ರೇಟರ್ ದೆನ್ ಎ ಆ್ಯಸ್ ವೆಲ್ ಆಸ್ -4 ಈಸ್ ಗ್ರೇಟರ್ ದೆನ್ ಎ. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಲೀಸ್ಟ್ ಇಲ್ಲೇನಿದೆ ನಮಗೆ, ವ್ಯಾಲ್ಯೂ ಆಫ್ ಎ ಈಸ್ ಗ್ರೇಟರ್ ದ್ಯಾನ್ ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ಅಂತ. ಸೊ ದೇರ್ಫೋರ್ ಗ್ರೇಟರ್ ದೆನ್ -2. ಸೊ ವ್ಯಾಲ್ಯೂ ಏನಾಗಿರುತ್ತೆ, ಗ್ರೇಟರ್ ದೆನ್ -2. ನೋಡಿ ಫಸ್ಟು ಕೊಟ್ಟಿರೋ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡಿಬಿಟ್ಟು ಆಮೇಲೆ ಡಿಕ್ರೀಸಿಂಗ್ ಅಂತಲೂ ಕೊಡ್ಬೋದು. ಡಿಕ್ರೀಸಿಂಗ್ ಕೊಟ್ಟಾಗ ಲೆಸ್ ದೆನ್ ಈಕ್ವಲ್ ಟು 0 ಅಂತ ತೊಗೋಬೇಕು. ಸೊ ಅವಾಗ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 1 ಮತ್ತು ಎಕ್ಸ್ ಈಸ್ ಈಕ್ವಲ್ ಟು 2 ವ್ಯಾಲ್ಯೂ ಪುಟ್ ಮಾಡಿದಾಗ ನೋಡಿ ಏನು ಬರುತ್ತೆ, ವ್ಯಾಲ್ಯೂ -2 ಗ್ರೇಟರ್ ದೆನ್ ಎ ಮತ್ತು -4 ಗ್ರೇಟರ್ ದೆನ್ ಎ. ನೋಡಿ ಇದನ್ನೇ ನಾವು ಫಸ್ಟ್ ಎ ಅಂತಲೂ ತೊಗೋಬೋದು. ಏನಾಗುತ್ತೆ ನಮಗೆ, ಓಕೆ ಈ ಕಡೆ ತೊಗೊಂಡ್ಬಿಟ್ಟು ಒಂದು ನಿಮಿಷ ನೋಡಿ, ಇಲ್ಲಿ ಆರ್ ಅಂತಲೂ ತೊಗೋಬೋದು. ಇಲ್ಲಿ ನೋಡಿ ಇದು ಲೆಸ್ ದೆನ್ ಆರ್ ಈಕ್ವಲ್ ಗ್ರೇಟರ್ ದೆನ್ ಈಕ್ವಲ್ ಟು ಇದೆ. ಸೊ ಆರ್ ಅಂತ ಇಲ್ಲಿ ನೋಡಿ, ಎನ ಇಲ್ಲೇ ಇಟ್ಬಿಟ್ಟು ನಾವು 2 ಈ ಕಡೆ ಕಳಿಸ್ಕೋಬೋದು. ಸೊ -2 ಆಗುತ್ತೆ. ಅದೇ ಥರ ಇಲ್ಲಿನೂ ಆರ್ ಅಂತ ತೊಗೊಂಡ್ಬಿಟ್ಟು ಎ ಗ್ರೇಟರ್ ದೆನ್ ಈಕ್ವಲ್ ಟು ನೋಡಿ, ಗ್ರೇಟರ್ ದೆನ್ ಈಕ್ವಲ್ ಟು ಇನ್ಕ್ರೀಸ್ ಇದೆಯಲ್ಲ, ಸ್ಟ್ರಿಕ್ಟ್ಲಿ ಇದ್ದಾಗ ಬರೀ ಗ್ರೇಟರ್ ದೆನ್ ಬರುತ್ತೆ. ಸೊ -4. ಸೊ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ, ಗ್ರೇಟರ್ ದೆನ್ ವ್ಯಾಲ್ಯೂ ಯಾವುದಕ್ಕಿಂತ ಗ್ರೇಟರ್ ಇರಬೇಕು, -2ಕ್ಕಿಂತ ಗ್ರೇಟರ್ ಇರಬೇಕು. ಯಾವಾಗ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² ಪ್ಲಸ್ ax ಪ್ಲಸ್ 1 ಇದ್ದಾಗ. ನೋಡಿ ಡಿಫ್ರೆನ್ಷಿಯೇಷನ್ x² ಡಿಫ್ರೆನ್ಷಿಯೇಷನ್ 2x ಬರುತ್ತೆ, ax ಡಿಫ್ರೆನ್ಷಿಯೇಷನ್ a, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಇದೆ. ಸೊ ಡಿಫ್ರೆನ್ಷಿಯೇಷನ್ ಆದಮೇಲೆ ಕೊಟ್ಟಿರೋ ಇನ್ಕ್ರೀಸಿಂಗ್ ವ್ಯಾಲ್ಯೂಸ್ ಇಂಟರ್ವಲ್ ಕೊಟ್ಟಿರ್ತಲ್ಲ ಪುಟ್ ಮಾಡಿಬಿಟ್ಟು ಫೈಂಡ್ ಮಾಡಬೇಕು. ಸೊ ಈ ಥರ ಕೇಳ್ತಾನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ, ದ ಮ್ಯಾಕ್ಸಿಮಮ್ ಪ್ರಾಫಿಟ್ ದಟ್ ಎ ಕಂಪನಿ ಕ್ಯಾನ್ ಮೇಕ್ ಇಫ್ ದ ಪ್ರಾಫಿಟ್ ಫಂಕ್ಷನ್ ಈಸ್ ಗಿವನ್ ಬೈ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 41 ಪ್ಲಸ್ 24x ಮೈನಸ್ 18x² ಈಸ್ ಅಂತ ಕೇಳ್ತಿದ್ದಾನೆ. ಸೊ ನೋಡಿ ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋ ಫಂಕ್ಷನ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತಂದರೆ ನೋಡಿ ಮ್ಯಾಕ್ಸಿಮ ಆಗುತ್ತಾ ಮಿನಿಮಾ ಆಗುತ್ತಾ ಅಂತ ಗೊತ್ತಾಗಬೇಕು ಫಸ್ಟು. ಸೊ ಪಿ ಆಫ್ ಎಕ್ಸ್ ಕೊಟ್ಟಿರೋ ಫಂಕ್ಷನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 41 ಪ್ಲಸ್ 24x ಮೈನಸ್ 18x² ಇದೆ. ಸೊ ಫಸ್ಟು ಪಿ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಷನ್. ಸೊ ಪಿ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ, 41 0 ಪ್ಲಸ್ ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಇದೆ ನಮಗೆ, 24 differentiation of x is a 1 minus 18 differentiation of x² is a 2x. So is equal to 24 minus 18 2s are 36x. So ivaga putting p dash of x is equal to 0 avaga x value barutte namage, putting p dash of x is equal to 0. So nodi ಏನು ಬರುತ್ತೆ, 24 minus 36x ಈಸ್ ಈಕ್ವಲ್ ಟು 0. ಸೊ ಇವಾಗ 24 ಇಲ್ಲಿ ಇಟ್ಬಿಟ್ಟು 36x ಈ ಕಡೆ ಬಂದರೆ ಪ್ಲಸ್ 36x. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 24 ಡಿವೈಡೆಡ್ ಬೈ 36. ಸೊ 2 1s 2 2s 2 1s 2 8s. ಸೊ 2 6s 2 9s 3 2s 3 3s. ಸೊ ಆನ್ಸರ್ ಏನು ಬಂತು ನಮಗೆ, ಎಕ್ಸ್ ವ್ಯಾಲ್ಯೂ 2/3. ಎಕ್ಸ್ ವ್ಯಾಲ್ಯೂ ಈಸ್ 2/3. ಸೊ ಇವಾಗ ಎಕ್ಸ್ ವ್ಯಾಲ್ಯೂವನ್ನು ಕೊಟ್ಟಿರೋ ಪಿ ಆಫ್ ಎಕ್ಸಲ್ಲಿ ಪುಟ್ ಮಾಡಬೇಕು. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2/3. ನೋಡಿ ಇವಾಗ ಪಿ ಆಫ್ ಎಕ್ಸ್ ಏನಾಗುತ್ತೆ, ಪಿ ಆಫ್ 2/3 ಈಸ್ ಈಕ್ವಲ್ ಟು 41 ಪ್ಲಸ್ 24 ಇಂಟು 2/3 ಎಕ್ಸ್ ಪ್ಲೇಸಲ್ಲಿ 2/3 ಮೈನಸ್ 18 ಇಂಟು 2/3 ಹೋಲ್ ಸ್ಕ್ವೇರ್. ಸೊ ನೋಡಿ 41
ಪ್ಲಸ್ 3 1 3 8 8 2 16 ಮೈನಸ್ ಇಲ್ಲಿ ನೋಡಿ 18 ಇಂಟು 2 2 4 3 3 9 ಸೊ 9 1 9 2 41 ಪ್ಲಸ್ 16 ಮೈನಸ್ 2 4 8 ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ 41 ಪ್ಲಸ್ 16 ಅಡಿಷನ್ ಮಾಡಿಕೊಂಡ್ರೆ 7 4 ಪ್ಲಸ್ 1 57 57 ಮೈನಸ್ 8 ಸೊ ನೋಡಿ 57ಅಲ್ಲಿ 8 ಹೋದರೆ 49 ಸೊ ಆನ್ಸರ್ ಏನು ಬರುತ್ತೆ ನಮಗೆ 49 ಏನು ಕೇಳಿದ ಕ್ವಶನು ಮ್ಯಾಕ್ಸಿಮಮ್ ಪ್ರಾಫಿಟ್ ದ್ಯಾಟ್ ಕಂಪನಿ ಕ್ಯಾನ್ ಮೇಕ್ ಇಫ್ ದ ಪ್ರಾಫಿಟ್ ಫಂಕ್ಷನ್ ಈಸ್ ಗಿವನ್ ಬೈ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 41 ಪ್ಲಸ್ 24x ಮೈನಸ್ 18x ಸ್ಕ್ವೇರ್ ಈಸ್ ಅಂತ ಸೊ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಪ್ರಾಫಿಟ್ 49 ಸೊ ನೋಡಿ ಕೊಟ್ಟಿರೋದೇನಿತ್ತು ಪಿ ಆಫ್ ಎಕ್ಸ್ ಈಸ್ 41 ಪ್ಲಸ್ 24x ಮೈನಸ್ 18x ಸ್ಕ್ವೇರ್ ಇದೆ ಸೊ ಡಿಫ್ರೆನ್ಷಿಯೇಷನ್ ಪಿ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಕಾನ್ಸ್ಟೆಂಟ್ 0 ಬರುತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1 18 ಮೈನಸ್ 18 ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x ಸೊ ಏನು ಬರುತ್ತೆ 24 ಮೈನಸ್ 36x ಸೊ ಇವಾಗ ಪುಟ್ಟಿಂಗ್ ಪಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಸೊ 24 ಮೈನಸ್ 3x ಈಸ್ 36x ಈಸ್ ಈಕ್ವಲ್ ಟು 0 ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ 2/3 ಸೊ ಈ ವ್ಯಾಲ್ಯೂವನ್ನು ಕೊಟ್ಟಿರೋ ಇಕ್ವೇಷನ್ ಇದೆಯಲ್ಲ ಪಿ ಆಫ್ ಎಕ್ಸಲ್ಲಿ ವ್ಯಾಲ್ಯೂ ಪುಟ್ ಮಾಡಿದಾಗ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ ಎಷ್ಟಾಗುತ್ತೆ 49 ನೋಡಿ ಈ ಥರನೂ ಕೇಳ್ಬೋದು ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೆಕ್ಸ್ಟ್ ಥರ್ಡ್ ನೋಡಿ ಏನಿದೆ ದ ಎವರೇಜ್ ರೇಟ್ ಆಫ್ ಚೇಂಜ್ ಆಫ್ ದಿ ಫಂಕ್ಷನ್ y ಈಸ್ ಈಕ್ವಲ್ ಟು 16 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ ಬಿಟ್ವೀನ್ ಎಕ್ಸ್ ಈಸ್ ಈಕ್ವಲ್ ಟು 3 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 4 ಈಸ್ ನೋಡಿ ಎವರೇಜ್ ರೇಟ್ ಏನಾಗುತ್ತೆ ಅಂತ ಕೇಳ್ತಿದ್ದಾನೆ ಸೊ ಫಸ್ಟು ಲೆಟ್ y ಈಸ್ ಈಕ್ವಲ್ ಟು ನೋಡಿ y ಅಂದರೆ ನಾವು ಎಫ್ ಆಫ್ ಎಕ್ಸ್ ಅಂತ ತೊಗೋಬೋದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ 16 ಮೈನಸ್ ಎಕ್ಸ್ ಸ್ಕ್ವೇರ್ ಸೊ ಎಕ್ಸ್ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾನೆ ಎಕ್ಸ್ ವೇರೀಸ್ ಅಥವಾ ಎಕ್ಸ್ಚೇಂಜಸ್ ಅಂತ ಕೂಡ ಹೇಳ್ಬೋದು ಎಕ್ಸ್ಚೇಂಜಸ್ ಫ್ರಮ್ 3 to 4 ಸೊ ಇವಾಗ ಎಕ್ಸ್ಚೇಂಜಸ್ ಟು 3 to 4 ಅಂದರೆ ಏನು ಬರುತ್ತೆ ನಮಗೆ ಡೋ ಎಕ್ಸ್ ಅಂತಂದರೆ 4 ಮೈನಸ್ 3 ಎಕ್ಸ್ ವ್ಯಾಲ್ಯೂಸ್ ಏನು ಬಂತು ನಮಗೆ 1 ಅದೇ ಥರ ಇವಾಗ ನೋಡಿ ಎಫ್ ಆಫ್ 4 ಫೈನ್ ಮಾಡಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ 4 ಇದ್ದಾಗ ಏನು ಬರುತ್ತೆ ನಮಗೆ 16 ಮೈನಸ್ 4 ಸ್ಕ್ವೇರ್ ಈಸ್ ಈಕ್ವಲ್ ಟು 16 ಮೈನಸ್ 16 ಈಸ್ 0 ಅದೇ ಥರ ಎಫ್ ಆಫ್ 3 ನೋಡಿ 16 ಮೈನಸ್ 3 ಸ್ಕ್ವೇರ್ ಸೊ ಏನು ಬರುತ್ತೆ 16 ಮೈನಸ್ 3 3 is 9 ಸೊ 16 ಮೈನಸ್ 9 is 7 ಸೊ ಇವಾಗ ಡೋ ವೈ ಫೈನ್ ಮಾಡಬೇಕು ಡೋ ವೈ ಅಂತಂದರೆ ಏನಾಗುತ್ತೆ ವ್ಯಾಲ್ಯೂ ಎಫ್ ಆಫ್ 4 ಮೈನಸ್ ಎಫ್ ಆಫ್ 3 ಸೊ ಈಸ್ ಈಕ್ವಲ್ ಟು 0 ಮೈನಸ್ 7 ಈಸ್ ಮೈನಸ್ 7 ಸೊ ಅವನೇನು ಕೇಳಿರೋದು ಎವರೇಜ್ ರೇಟ್ ಆಫ್ ಚೇಂಜ್ ಆಫ್ ದಿ ಫಂಕ್ಷನ್ therefore average rate of change of the function ನೋಡಿ ಏನಾಗುತ್ತೆ ಡೋ ವೈ ಡಿವೈಡೆಡ್ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನೋಡಿ ಡೋ ವೈ ಅಂತಂದರೆ ಮೈನಸ್ 7 ಇದೆ ಡೋ ಎಕ್ಸ್ ಏನಿದೆ 1 ಸೊ ಆನ್ಸರ್ ಏನು ಬಂತು ನಮಗೆ ಮೈನಸ್ 7 ಸೊ ಇಲ್ಲಿ ಏನು ಬರುತ್ತೆ ಆನ್ಸರ್ ಮೈನಸ್ 7 ನೋಡಿ ಏನಿದೆ ಎವರೇಜ್ ರೇಟ್ ಆಫ್ ದ ಚೇಂಜ್ ಆಫ್ ದ ಫಂಕ್ಷನ್ ಇದೆ ಸೊ y ಈಸ್ ಈಕ್ವಲ್ ಟು 16 ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾನೆ ಬಿಟ್ವೀನ್ ಎಕ್ಸ್ ಈಸ್ ಈಕ್ವಲ್ ಟು 3 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 4 ಸೊ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ y ಅಂತಂದರೆ ಎಫ್ ಆಫ್ ಎಕ್ಸಿಗೆ ಈಕ್ವಲ್ ಇರುತ್ತೆ ಸೊ 16 ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಚೇಂಜಸ್ ಫ್ರಮ್ 3 to 4 ಸೊ ಡೋ ಎಕ್ಸ್ ನೋಡಿ ಏನಾಗುತ್ತೆ 4 ಮೈನಸ್ 3 ಈಸ್ 1 ಅದೇ ಥರ ಎಫ್ ಆಫ್ 4 ತೊಗೊಂಡಾಗ ನೋಡಿ ಎಕ್ಸ್ ವ್ಯಾಲ್ಯೂ 4 ತೊಗೊಂಡಾಗ ಎಫ್ ಆಫ್ 4 ಏನು ಬರುತ್ತೆ 0 ಎಕ್ಸ್ ವ್ಯಾಲ್ಯೂ 3 ತೊಗೊಂಡಾಗ ಎಫ್ ಆಫ್ 3 ಈಸ್ 7 ಸೊ ಡೋ ವೈ ಈಸ್ ಈಕ್ವಲ್ ಟು ನೋಡಿ ಎಫ್ ಆಫ್ 4 ಮೈನಸ್ ಎಫ್ ಆಫ್ 3 ಈಸ್ 0 ಮೈನಸ್ 7 ಈಸ್ ಈಕ್ವಲ್ ಟು ಮೈನಸ್ 7 ಸೊ ಎವರೇಜ್ ರೇಟ್ ಆಫ್ ಚೇಂಜ್ ಆಫ್ ದಿ ಫಂಕ್ಷನ್ ಏನಾಗುತ್ತೆ ಡೋ ವೈ ಬೈ ಡೋ ಎಕ್ಸ್ ಈಸ್ ಮೈನಸ್ 7/1 ಸೊ ಆನ್ಸರ್ ಏನು ಬರುತ್ತೆ ಮೈನಸ್ 7 ನೆಕ್ಸ್ಟ್ ಫೋರ್ತ್ ಒನ್ ಇದೆ ನೋಡಿ ಏನಿದೆ ಫೋರ್ತ್ ಒನ್ ಇಫ್ ಆರ್ ಈಸ್ ಈಕ್ವಲ್ ಟು 6 ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ಆಫ್ ದ ಸರ್ಕಲ್ ಈಸ್ ಡ್ಯಾಶ್ ಅಂತ ಇದೆ ಸೊ ಫಸ್ಟ್ ನಾವೇನು ತಗೋಬೇಕು ಏರಿಯಾ ಆಫ್ ದಿ ಸರ್ಕಲ್ ಫಾರ್ಮುಲಾ ಗೊತ್ತಿದೆ ನಮಗೆ ಏರಿಯಾ ಆಫ್ ಸರ್ಕಲ್ ಏನಿದೆ
ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ. ಸೊ ಇವಾಗ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ನೋಡಿ, ದೇರ್ ಫೋರ್ ರೇಟ್ ಆಫ್ ಚೇಂಜ್ ಆಫ್ ದಿ ಏರಿಯಾ ಏನಾಗುತ್ತೆ, ಡಿ ಎ ಬೈ ಡಿ ಆರ್. ನೋಡಿ ಯಾವಾಗಲೂ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಇರುತ್ತೆ ಇಲ್ಲಿ. ಸೊ ಈಸ್ ಈಕ್ವಲ್ ಟು ನೋಡಿ ಡಿ ಎ ಬೈ ಡಿ ಆರ್ ಏನಾಗುತ್ತೆ, ಪೈ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಆರ್ ಸ್ಕ್ವೇರ್, ಸೊ 2 ಇಂಟು ಆರ್. ಸೊ ಡಿ ಎ ಬೈ ಡಿ ಆರ್, ಸೊ ಆರ್ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ ರೇಡಿಯಸ್ ಅಟ್ ಆರ್ ಈಸ್ ಈಕ್ವಲ್ ಟು 6 ಅಂತ. ಸೊ ಪೈ ಇಂಟು 2 ಇಂಟು ಆರ್ ಅಂತಂದರೆ ಎಷ್ಟಿದೆ ನಮಗೆ 6. ಸೊ 2 6 12 ಪೈ. ಸೊ ಆನ್ಸರ್ ಏನು ಬರುತ್ತೆ ನಮಗೆ 12 ಪೈ. ನೋಡಿ ಏನಿತ್ತು, ರೇಟ್ ಆಫ್ ದ ಚೇಂಜ್ ಆಫ್ ದ ಏರಿಯಾ ಆಫ್ ದಿ ಸರ್ಕಲ್ ಅಂತ ಕೇಳ್ತಿದ್ದಾನೆ. ರೇಡಿಯಸ್ 6 ಕೊಟ್ಟಿದ್ದಾನೆ. ಸೊ ಫಸ್ಟ್ ಏನು ಮಾಡಬೇಕು, ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಪೈ ಆರ್ ಸ್ಕ್ವೇರ್. ಸೊ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ಅಂತಂದರೆ ಡಿ ಎ ಬೈ ಡಿ ಆರು. ಸೊ ಪೈ ಆ್ಯಸ್ ಇಟ್ ಈಸ್ ಆರ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2r. ಸೊ ಆರ್ ವ್ಯಾಲ್ಯೂ 6 ಇದ್ದಾಗ, ರೇಡಿಯಸ್ 6 ಇದ್ದಾಗ ಏನಾಗುತ್ತೆ, ಪೈ ಇಂಟು 2 ಇಂಟು 6 ಈಸ್ 12 ಪೈ. ಸೊ ಆನ್ಸರ್ ಈಸ್ 12 ಪೈ. ನೋಡಿ ಈ ಥರ ಕೇಳ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್ ನೋಡಿ 5th ಒನ್ ಇದೆ, ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to x cube, sorry ಇದು x cube minus 3x plus 2 at the point whose x coordinate is 3 is dash. ನೋಡಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನಾಗುತ್ತೆ ಅಂತ ಕೇಳ್ತಿದ್ದಾನೆ. ಕೊಟ್ಟಿರೋದೇನಿದೆ ನಮಗೆ ಇಲ್ಲಿ ಇಕ್ವೇಷನ್ y is equal to ಅಂದರೆ ಕರ್ವ್ ಅಂತಲೂ ಕೂಡ ಓಕೆ ಕರ್ವ್ ಅಂತಲೇ ಹೇಳಿದ್ದಾನೆ. ಗಿವನ್ ಕರ್ವ್, so given curve y is equal to x cube minus 3x plus 2. so differentiation ಇವಾಗ ನೋಡಿ y ಇದೆಯಲ್ಲ, ಸೊ ಇದಕ್ಕೆ ಡಿಫ್ರೆನ್ಷಿಯೇಷನ್ dy by dx is equal to ನೋಡಿ x cube ಡಿಫ್ರೆನ್ಷಿಯೇಷನ್ 3x square minus 3. ಸೊ ಆಟ್ ದ ಪಾಯಿಂಟ್ ಹೂಸ್ ಎಕ್ಸ್ ಕೋಆರ್ಡಿನೇಟ್ ಈಸ್ 3 ಅಂತ ಇದೆ. ಸೊ ಡಿ ವೈ ಬೈ ಡಿ ಎಕ್ಸ್, ಎಕ್ಸ್ ಕೋಆರ್ಡಿನೇಟ್ ಅಂದರೆ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 3. ಸೊ 3 ಇಂಟು 3 ಸ್ಕ್ವೇರ್ ಮೈನಸ್ 3. ಸೊ 3 ಸ್ಕ್ವೇರ್ ಈಸ್ 9, 9 3 is 27, 27 ಮೈನಸ್ 3 is 24. ನೋಡಿ ಆನ್ಸರ್ ಏನು ಬರುತ್ತೆ ನಮಗೆ 24. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಕೊಟ್ಟಿದ್ದಾನೆ. ಸೊ ಆಟ್ ದ ಪಾಯಿಂಟ್ ಹೂಸ್ ಎಕ್ಸ್ ಕೋಆರ್ಡಿನೇಟ್ ಅಂದರೆ ಎಕ್ಸ್ ವ್ಯಾಲ್ಯೂ ಈಸ್ 3 ಅಂತ. ಸೊ ಗಿವನ್ ಕರ್ವ್ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 2 ಇದೆ. ಸೊ ಡಿ ವೈ ಬೈ ಡಿ ಎಕ್ಸ್ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ 3x ಸ್ಕ್ವೇರ್ ಮೈನಸ್ 3 ಪ್ಲಸ್ 2 ಅಂದರೆ ಕಾನ್ಸ್ಟೆಂಟ್ 0 ಬರುತ್ತೆ. ಸೊ ಡಿ ವೈ ಬೈ ಡಿ ಎಕ್ಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತಂದರೆ ವ್ಯಾಲ್ಯೂ ಏನು ಬಂತು ನಮಗೆ, ಎಕ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ ಹಾಕಿದಾಗ ನೋಡಿ 3 ಸ್ಕ್ವೇರ್. ಸೊ 3 ಸ್ಕ್ವೇರ್ ಇಸ್ 9, 9 3 is 27 minus 3 is 24. ಸೊ ಆನ್ಸರ್ ಈಸ್ 24. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ, ದ ಎವರೇಜ್ ರೇಟ್ ಆಫ್ ಚೇಂಜ್ ಆಫ್ ದಿ ಫಂಕ್ಷನ್ y ಈಸ್ ಈಕ್ವಲ್ ಟು 16 ಮೈನಸ್ ಎಕ್ಸ್ ಸ್ಕ್ವೇರ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 4 ಈಸ್ ಅಂತ ಕೇಳ್ತಿದ್ದಾನೆ. ಸೊ ಎವರೇಜ್ ಫಸ್ಟ್ ಏನು ಕೊಟ್ಟಿದ್ದಾನೆ, ಲೆಟ್ y ಈಸ್ ಈಕ್ವಲ್ ಟು 16 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ದ ಎವರೇಜ್ rate of change of the function ಏನಾಗುತ್ತೆ, dy by dx is equal to ನೋಡಿ rate of change of the function dy by dx. ಸೊ ಇವಾಗ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, dy by dx is equal to 16 minus, sorry differentiation of constant 0, I'm sorry differentiation 0. So ಇಲ್ಲಿ ಏನು ಬರುತ್ತೆ minus 2x, x square differentiation is 2x. So this it implies dy by dx is equal to minus 2x. So ಏನು ಕೇಳ್ತಿದ್ದಾನೆ, at x is equal to 4 ಅಂತ.
ಸೊ ದೇರ್ಫೋರ್ dy ಬೈ dx, x ವ್ಯಾಲ್ಯೂ ಏನಿದೆ ನಮಗೆ 4. ಸೊ ದಿಸ್ ಈಸ್ ಈಕ್ವಲ್ ಟು -2 ಇಂಟು x ವ್ಯಾಲ್ಯೂ ಇಸ್ 4. ಸೊ -2 ಇಂಟು 4 ಈಸ್ -8. So the average rate of change of the function y is equal to 16 minus x square at x is equal to 4 is ಅಂತ ಇದೆ. So first y is equal to 16 minus x square as it is. So rate of change of the function is dy by dx. So dy by dx ನೋಡಿ y differentiation ಮಾಡಿದಾಗ dy by dx is equal to constant 0, x square differentiation -2x, sin minus as it is ಇದೆ. So dy by dx is equal to 0 minus 2x is 0 minus 2x. So dy by dx at x is equal to 4 ಅಂತಂದರೆ -2 into 4 is -8. ಸೊ ಆನ್ಸರ್ ಏನು ಬಂತು? ಎವರೇಜ್ ರೇಟ್ ಆಫ್ ದ ಫಂಕ್ಷನ್ ಗಿವನ್ ಫಂಕ್ಷನ್ದು -8. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to 3x square minus 2x at x is equal to 2 is dash ಅಂತ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕೇಳ್ತಿದ್ದಾನೆ. ಸೊ ಕೊಟ್ಟಿರೋದೇನಿದೆ ನಮಗೆ ಕರ್ವ್, ಲೆಟ್ ಗಿವನ್ ಕರ್ವ್ y is equal to 3x square minus 2x. ಸೊ ನೋಡಿ ಇವಾಗ ಏನು ಮಾಡಬೇಕಿದು? ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಕೇಳ್ತಿದ್ದಾನೆ. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಈಸ್ ಏನಾಗುತ್ತೆ? dy by dx. ಸೊ ನೋಡಿ ಇವಾಗ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ dy by dx ಈಸ್ ಈಕ್ವಲ್ ಟು ಏನಾಗುತ್ತೆ? 3 ಇಂಟು x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x minus 2x 2 as it is, x differentiation 1. ಸೊ ಏನಾಗುತ್ತೆ? 3 2s are 6x minus 2 into 1 2. ಸೊ ಇದು dy by dx. ಸೊ ಇವಾಗ therefore dy by dx at x is equal to ನೋಡಿ ಏನಿದೆ ನಮಗೆ 2. ಸೊ 6 into 2 minus 2, 6 2s are 12, 12 minus 2 is 10. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನು ಬರುತ್ತೆ ನಮಗೆ? 10. ನೋಡಿ ಈ ಥರ ಏನು ಕೇಳಿದ? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to 3x square minus 2x at x is equal to 2 ಇದೆ. ಸೊ ಗಿವನ್ ಕರ್ವ್ y is equal to 3x square minus 2x. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ dy by dx ಆಗುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ y ಅಂದರೆ dy by dx is equal to 3 as it is. Differentiation of x square is 2x minus 2 as it is. Differentiation of x is 1. So dy by dx is equal to 3 2s are 6x minus 2 into 1 2. So dy by dx at x is equal to 2 ಅಂತ ಕೊಟ್ಟಿದ್ದಾನೆ. ಸೊ 2 ವ್ಯಾಲ್ಯೂ ಪುಟ್ ಮಾಡಿದಾಗ 6 into 2 minus 2. ಸೊ 12 minus 2 is 10 ಆನ್ಸರ್. ಸೊ ಏನಾಯಿತು? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ 10 ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.